ಸಂಜೆ ಹೊತ್ತು ಮನೆಯ ಅಂಗಳದಲ್ಲಿ ಭಾಗವತರ ಗಾಯನ ಕೇಳಿಬರ್ತಿದೆ. ಮದ್ದಳೆಯ ನಾದಕ್ಕೆ ವೇಷಧಾರಿಗಳು ಹೆಜ್ಜೆ ಹಾಕ್ತಿದ್ದಾರೆ. ಯಕ್ಷಗಾನ ಮೇಳಗಳ ತಿರುಗಾಟ ಪತ್ತೆನಾಜೆ ಅಥವಾ ಹತ್ತನಾವಧಿ ಬಳಿಕ ಮುಕ್ತಾಯಗೊಳ್ಳುತ್ತದೆ. ಆದರೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಮಳೆಗಾಲದಲ್ಲೂ ಯಕ್ಷಗಾನದ ಸೊಗಡು ಮನೆ ಮನೆಗೆ ತಲುಪಿಸುವ ಕೆಲಸವನ್ನು ಚಿಕ್ಕ ಮೇಳಗಳು ಮಾಡುತ್ತಿವೆ. ದೇವರ ಹೆಸರು ನಡೆಯುವಂತಹ ಚಿಕ್ಕ ಮೇಳ ಧರ್ಮ ಪ್ರಚಾರ ಮತ್ತು ಸಾಂಸ್ಕೃತಿಕ ಅಧ್ಯಯನಕ್ಕೆ ಒಂದು ಉತ್ತಮ ನಿದರ್ಶನವಾಗಿದೆ. ಈ ಹಿಂದೆ ಚಿಕ್ಕ ಮೇಳ ಎನ್ನುವಂತ ಪದ ಇರಲಿಲ್ಲ, ರಾಧಾಕೃಷ್ಣ ಎನ್ನುವಂತ ಶಬ್ದ ಇತ್ತು. ಮತ್ತೆ ಅದಕ್ಕಿಂತಲೂ ಹಿಂದೆ ಸಿರಿಯೇಸ ಸೆಟ್ ಅಂದ್ರೆ ಸ್ತ್ರೀವೇಷ ಸೆಟ್ ಅಂತ ಇತ್ತು. ಆಗ ಭಾರಿ ಕಷ್ಟದಲ್ಲಿ ಎಲ್ಲ ಈ ಗ್ಯಾಸ್ ಲೈಟ್ ಎಲ್ಲ ಇಟ್ಕೊಂಡು ಮನೆ ಮನೆಗೆ ಎಲ್ಲ ಕಲಾವಿದರು ಒಟ್ಟು ಮಾಡಿಕೊಂಡು ಈ ನಮ್ಮ ಭಾರತ ದೇಶದ ಪುರಾಣ ಇತಿಹಾಸ ಇದನ್ನೆಲ್ಲ ಸಾರುವಂತ ಒಂದು ಸಣ್ಣ ಸಣ್ಣ ಯಕ್ಷಗಾನ ತುಣುಕನ್ನು ಮನೆ ಮನೆಯಲ್ಲಿ ಸಂಜೆ 6 ಗಂಟೆಯಿಂದ ಬೆಳಗ್ಗೆ ತನಕ ಪ್ರದರ್ಶನವಾಗ್ತಿತ್ತಂತೆ. ಸಂಜೆ ವೇಳೆ ದೇವಸ್ಥಾನಗಳಲ್ಲಿ ಕಲಾವಿದರು ವೇಷ ಧರಿಸಿ ಚೌಕಿ ಪೂಜೆ ಸಲ್ಲಿಸಿ ದೇವರ ಸನ್ನಿಧಿಯಲ್ಲಿ ಹೆಜ್ಜೆ ಹಾಕಿದ ಬಳಿಕ ಮನೆ ಮನೆಗೆ ತೆರಳುತ್ತಾರೆ. ಅಲ್ಲಿಗೆ ಆಗಮಿಸುವ ಕಲಾವಿದರನ್ನು ಮನೆಯವರು ಭಕ್ತಿಯಿಂದ ಸ್ವಾಗತಿಸುತ್ತಾರೆ. ಬಳಿಕ ಭಾಗವತರ ಗಾಯನ, ಮದ್ದಳೆಯ ನಾದ ಹಾಗೂ ಪುರಾಣಗಳ ಸಂವಾದದ ಮೂಲಕ ಯಕ್ಷಗಾನದ ಸಣ್ಣ ಪ್ರದರ್ಶನ ನೀಡಲಾಗುತ್ತೆ. ಇಲ್ಲಿಯ ಮನೆಯವರಿಗೆ ಒಂದು ದಿವಸಕ್ಕೆ ಮೊದಲಾಗಿ ನಾವು ಹೇಳುವಂಥದ್ದು, ಅವರಿಗೆ ಅಂದರೆ ಇನ್ಫಾರ್ಮೇಷನ್ ಕೊಡುವಂಥದ್ದು. ನಾವು ಇಂಥ ದಿವಸ ಬರ್ತೇವೆ, ಮನೆಗೆ ಬರುವಾಗ ಇಂಥ ವಸ್ತುಗಳು ಬೇಕು, ಅಕ್ಕಿ, ತೆಂಗಿನಕಾಯಿ, ವೀಳ್ಯದೆಲೆ, ಅಡಿಕೆ, ಮತ್ತು ಅವರ ಮನಸ್ಸೋ ಇಚ್ಛೆ ಎಷ್ಟು ಕೊಡ್ತಾರೆ ಅಷ್ಟು ಆ ಹಣವನ್ನು ನಾವು ಪಡೆದುಕೊಂಡು ಬರುವಂಥದ್ದು. ಒಂದು ಮನೆಯಲ್ಲಿ ನಾವು ಅಂದರೆ 2 ಅಥವಾ 3 ಪದ್ಯಕ್ಕೆ ಅನುಗುಣವಾಗಿ ಒಂದು ಪ್ರಸಂಗದಲ್ಲಿ ಒಂದು ಸಣ್ಣ ತುಣುಕನ್ನು ಚಾಯ್ಸ್ ಮಾಡಿ ಆ ಮನೆಯಲ್ಲಿ ಆಡಿ ತೋರಿಸ್ತೇವೆ. ಚಿಕ್ಕ ಮೇಳಗಳು ಕಲಾವಿದರಿಗೆ ಜೀವನೋಪಾಯವಾಗಿದೆ. ಅಷ್ಟೇ ಅಲ್ಲದೆ ಕಲಾವಿದರ ಭಾಷೆ, ಮಾತು ಶುದ್ಧಿಯಾಗತ್ತೆ, ಹೆಜ್ಜೆ, ಅಭಿನಯ ಪಕ್ವವಾಗತ್ತೆ. ಪ್ರಕೃತಿಯ ಮೂಲ ಸ್ವರೂಪವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಬೆಳೆಸಿಕೊಳ್ಳುವುದಕ್ಕಾಗಿ ನಿಮ್ಮ ಸೃಷ್ಟಿಯಲ್ಲಿ ಅದೆಷ್ಟೋ ವಿಚಿತ್ರ ಸೃಷ್ಟಿಗಳು ನಡೆದು ಹೋಯಿತಂತೆ. ಇದು ಕಟ್ಟು ಸತ್ಯ ಇರುವ ಹಾಗೆ ನಂಬಲೇಬೇಕು. ಕಾರಣ ಏನು? ನಾನೇ ಆಗಿರುವೆ, ಯಾಗದ ಮುಖೇನವಾಗಿ ನನ್ನನ್ನು. ಚಿಕ್ಕಮೇಳದ ಬಗ್ಗೆ ಹೇಳಬೇಕು ಅಂತಿದ್ರೆ ಬಹಳ ವಿಶೇಷ. ಯಾಕಂದ್ರೆ ದೊಡ್ಡ ಮೇಳ ಮುಗಿದ ನಂತರ, ನಮ್ಮ ಮೇಳ ತಿರುಗಾಟ ನಂತರ ಮುಗಿದ ನಂತರ ಮಳೆಗಾಲದಲ್ಲಿ ಕಲಾವಿದರಿಗೆ ಏನು ಮಾಡಬೇಕು ಅಂತ ದಿಕ್ಕು ತೋಚದಂತಹ ಸಂದರ್ಭದಲ್ಲಿ ಮನೆ ಯಕ್ಷಗಾನ ಅಂತ ಮಾಡಿರುವಂಥದ್ದು ತುಂಬಾ ಚಂದ ಇದೆ. ಯಾಕಂದ್ರೆ ಕಲಾವಿದರಿಗೆ ಮತ್ತೆ ಏನು ವೃತ್ತಿ ಅಂತ ಗೊತ್ತಿರುವುದಿಲ್ಲ, ಅವ್ರಿಗೆ ಏನು ಮಾಡಬೇಕು ಅಥವಾ ಅವರಿಗೇನು ಕೆಲಸ ಸಂಪಾದನೆ ಮಾಡುವಂಥ ದಾರಿ ಇಲ್ಲದಂತಹ ಸಂದರ್ಭದಲ್ಲಿ 4 ಮಂದಿ ಕಲಾವಿದರು ಸೇರಿ ಮಾಡಿರುವಂಥದ್ದು ಅಂತ ನಾ ಕೇಳಿರೋದು. ಇನ್ನು ಇನ್ನೊಂದು ಚರ್ಚೆಯೂ ಇದೆ. ಚಿಕ್ಕ ಮೇಳಗಳನ್ನು ಯಕ್ಷಗಾನವನ್ನೇ ಬದುಕಾಗಿಸಿಕೊಂಡಿರುವ ವೃತ್ತಿಪರ ಕಲಾವಿದರೇ ನಡೆಸಬೇಕು ಅನ್ನೋದು ತಂಡದ ವ್ಯವಸ್ಥಾಪಕರ ಅಭಿಪ್ರಾಯ. ಬೇರೆ ವೃತ್ತಿಯಲ್ಲಿರುವವರು ಚಿಕ್ಕ ಮೇಳ ನಡೆಸ್ತಾ ಇರೋದು ವೃತ್ತಿಪರ ಕಲಾವಿದರ ಅವಕಾಶ ಕಡಿಮೆ ಮಾಡುತ್ತೆ ಅಂತ ಹೇಳ್ತಾರೆ. ರಿಕ್ಷಾ ಡ್ರೈವರು, ದರ್ಶನ ಪಾತ್ರಿ, ಮತ್ತೆ ಮೆಕ್ಯಾನಿಕ್, ಲೈಟಿಂಗ್ನವನು, ಇಂಥವನ್ನೆಲ್ಲ ಈ ಯಕ್ಷಗಾನ ಚಿಕ್ಕ ಮೇಳವನ್ನು ಮಾಡಿಕೊಂಡು ಒಂದು ರೀತಿಯಲ್ಲಿ ಏನೋ ವ್ಯತ್ಯಾಸ ಮಾಡ್ತಾ ಇದ್ದಾರೆ. ನಾನು ಹೇಳುವುದಿಷ್ಟೇ, ಯಕ್ಷಗಾನಕ್ಕೆ ಸಂಬಂಧಪಟ್ಟವರು ಯಕ್ಷಗಾನವೇ ಜೀವನ ಅಂದರೆ 6 ತಿಂಗಳು ಯಾರು ಯಕ್ಷಗಾನವೇ ಜೀವನ ಎಂದು ನಂಬಿ ಅದರಲ್ಲೇ ದುಡಿಮೆ ಮಾಡುವಂತಹ ವ್ಯಕ್ತಿಗಳು
ಚಿಕ್ಕ ಮೇಳವನ್ನು ಮಾಡಿದರೆ ಉತ್ತಮ. ಅದು ಬಿಟ್ಟು ಬೇರೆ ಉದ್ಯೋಗದವರು ಚಿಕ್ಕ ಮೇಳ ನಡೆಸುವುದು ಸರಿಯಲ್ಲ, ಸಮಂಜಸವಲ್ಲ. ಒಟ್ನಲ್ಲಿ ಚಿಕ್ಕ ಮೇಳಗಳು ಯಕ್ಷಗಾನ ಸಂಪ್ರದಾಯವನ್ನು ಉಳಿಸೋದರ ಜೊತೆಗೆ ಮಳೆಗಾಲದಲ್ಲಿ ಕಲಾವಿದರಿಗೆ ಆರ್ಥಿಕ ಆಸರೆ ನೀಡುವ ಮತ್ತು ಜನರಿಗೆ ಮನೆ ಬಾಗಿಲಲ್ಲೇ ಯಕ್ಷಗಾನದ ಅನುಭವ ನೀಡುವ ಪ್ರಮುಖ ವೇದಿಕೆಯಾಗಿ ಮುಂದುವರೆದಿದೆ. ಅದೆಷ್ಟೋ ವಿಚಿತ್ರ ಸೃಷ್ಟಿಗಳು ನಡೆದು ಹೋಯಿತಂತೆ. ಇದು ಕಟ್ಟು ಸತ್ಯ ಎನ್ನುವ ಹಾಗೆ ನಂಬಲೇಬೇಕು. ಹರಿಹರ ಬ್ರಹ್ಮರೇ, ಇಂದ್ರಾದಿ ಸುರನಸರೇ, ನೀವೆಲ್ಲರೂ ಒಂದಾಗಿ ನಿಮ್ಮಲ್ಲಿ ಅಡಕವಾಗಿರುವಂತಹ ಶಕ್ತಿಯನ್ನು ಹೊರಗಡೆ ಆ ಶಕ್ತಿಯೊಡಪದಲ್ಲಿ ಒಂದಾಗಿ